ಎಲ್ಲ ಬಂದಿರೋ ಗೆಸ್ಟ್ಗಳಿಗೆ, ಎಲ್ಲ ಈ ಸಿನಿಮಾದಲ್ಲಿ ಮಾಡಿರೋ ಆರ್ಟಿಸ್ಟ್ಗಳಿಗೆ, ಟೆಕ್ನಿಷಿಯನ್ಸ್ಗೆ ಇವತ್ತೊಂದು ಅವಕಾಶ ಸಿಕ್ತು ಎಲ್ಲರಿಗೂ ಪಿಕ್ಚರ್ ತೋರಿಸೋದಕ್ಕೆ. ಇವತ್ತು ತೋರಿಸಿದ್ದೀವಿ. ತುಂಬ ಥ್ಯಾಂಕ್ಸು. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು, ಸುದೀಪ್ ಅವರು ಎಲ್ಲರೂ ಬಂದು ಪಿಕ್ಚರ್ ನೋಡಿದ್ದಾರೆ. ರಮೇಶ್ ಅರವಿಂದ್ ಅವರು ನೋಡಿದ್ದಾರೆ. ತುಂಬ ಜನ ಹೇಳ್ತಾ ಹೋದ್ರು ಇಷ್ಟುದ್ದಲ್ಲಿ ಇಷ್ಟಿದೆ, ನೀವೆಲ್ಲ ಆಲ್ರೆಡಿ ಬೈಟ್ ತೊಗೊಂಡ್ಬಿಟ್ಟಿದ್ದೀರಾ. ಎಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅದೇ ನಾವು ಒಂದು ಅದೃಷ್ಟ ಅಂತ ಹೇಳ್ಬೇಕು. ಉಪ್ಪಿ ಸರ್ ಜೊತೆನೇ ಅವರೇ ಇವತ್ತು ಕರೆದು ಸಿನಿಮಾ ತೋರಿಸ್ತಾ ಇರೋದು. ಯಾಕಂದರೆ ಅವ್ರಿಗೆ ಬೆಳಗ್ಗೆ ಫೋನ್ ಮಾಡಿದಾಗಲೂ ಅದೇ ಹೇಳಿದ್ರು, ನಾವು ಚಿಕ್ಕ ಹುಡುಗರೆಲ್ಲ ಅವ್ರು ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾಗೆ ಬರಬೇಕು ಅಂತ ಬಂದಂಥವ್ರು. ಸೊ ವೆರಿ ಹ್ಯಾಪಿ ಅವ್ರ ಜೊತೆನೇ ಇವತ್ತು ಕೂತು ಸಿನಿಮಾ ನೋಡೋವಂಥ ಒಂದು ಅದೃಷ್ಟ ಸಿಕ್ಕಿದೆ. ಆ್ಯಂಡ್ ಏನು ಹೇಳಲಿ ಅವ್ರ ಬಗ್ಗೆ, ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ, ಅವ್ರ ಮೈಂಡಲ್ಲಿ ಏನಿದೆ, ಸಿಂಬಾಲಿಕ್ಕಾಗಿ ಎಲ್ಲ ಹೇಳೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಉಪ್ಪಿ ಸರ್ ಪಿಕ್ಚರ್ ಅಂದರೆ ಸ್ಟ್ರೈಟಾಗಿ ಯಾವುದು ಇರಲ್ಲ, ಅದರಲ್ಲಿ ತುಂಬ ಡೀಪ್ ಅರ್ಥಗಳಿರುತ್ತೆ. ಸಮಾಜದಲ್ಲಿ ನಡೀತಿರೋ ವಿಷಯಗಳಾಗ್ಬೋದು, ಕಥೆನೇ ಸರಿನೋ ತಪ್ಪೋ ಅನ್ನೋ ಒಂದು ಪ್ರಶ್ನೆನ ಹುಟ್ಟಾಕಿದ್ದಾರೆ. ಯಾವಾಗಲೂ ಅವರು ಹೊಸದಾಗೇನೋ ಒಂದು ಮಾಡ್ತಾ ಇರ್ತಾರಲ್ಲ, ಸೊ ಈ ಕಥೆ ಅನ್ನೋದ್ರಿಂದನೇ ಎಲ್ಲ ಕಾಂಪ್ಲಿಕೇಶನ್ ಶುರುವಾಗಿದೆ ಅನ್ನೋ ಥರ ಪ್ರಾಜೆಕ್ಟ್ ಮಾಡಿದ್ದಾರೆ. ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಎಲ್ಲರೂ ತುಂಬ ಚೆನ್ನಾಗಿ ಹೀರೋಯಿನ್ ಆಗ್ಬೋದು, ತುಂಬ ಸಾಕಷ್ಟು ಜನ ಕಲಾವಿದರು, ರವಿಶಂಕರ್ ಅವರಾಗ್ಬೋದು, ಸಾಧು ಕೋಕಿಲ ಅವರಾಗ್ಬೋದು, ತುಂಬ ಜನ ಟೆಕ್ನಿಷಿಯನ್ಸ್ಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ವಿಜುವಲ್ ಕ್ವಾಲಿಟಿ ಬೇರೆ ಇದೆ. ಸೊ ಆ್ಯಸ್ ಯೂಶ್ವಲ್ ಉಪ್ಪಿ ಸರ್ ಅಭಿಮಾನಿಗಳಿಗೆ ಅವ್ರ ತಲೆಗೆ ತುಂಬ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸಿನಿಮಾ ಮೇಲಿಂದ ಜನಗಳಿಗೊಂದು ಫೋಕಸ್ ಸಿಗುತ್ತಾ ಅಂತ, ಐಡಿಯಾಲಜಿ ಮೇಲೆ, ಜೀವನದ ಮೇಲೆ, ಅವ್ರಗಳ ಮೇಲೆ ಅವರೇ ಹೇಳಿದಾರೆ, ಅವರೇ ಹುಡ್ಕೋಬೇಕು, ಯಾರು ಹುಡ್ಕೊಡಕ್ಕಾಗಲ್ಲ ಅಂತ ಕಥೆಯಲ್ಲಿ. ಸೊ ನಿಮ್ಮ ಇದನ್ನ ನೀವೇ ಹುಡ್ಕೋಬೇಕು ಅನ್ನೋದನ್ನೇ ಅವರಲ್ಲಿ ಹೇಳಕ್ ಹೊರಟಿದ್ದಾರೆ. ನಾನು ಅನ್ಕೊಂಡಿದ್ದೀನಿ, ಉಪ್ಪಿ ಸರ್ನೇ ಕೇಳಬೇಕು ನೀವು. ಜೊತೆಗೆ ಹೊರತುಪಡಿಸಿ ಜನವರಿ 8ಕ್ಕೆ ಈಗ ಈ ಸಿನಿಮಾದ ಮೇಲೆ ಮಾಡಿ. ಒಳ್ಳೇದಾಗಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಉಪ್ಪಿ ಸರ್ನ ಪರ್ದೆ ಮೇಲೆ ನೋಡೋದೇ ಒಂದು ಟ್ರೀಟ್. ಅದರಲ್ಲೂ ಅವ್ರ ಡಿರೆಕ್ಷನ್ ಇಷ್ಟು ವರ್ಷದ ನಂತರ ಅಂದರೆ ಇಟ್ ಇಸ್ ಅ ಡಬಲ್ ಟ್ರೀಟ್. ತುಂಬ ಯಶ್ ಅವ್ರು ಹೇಳ್ದಂಗೆ ಈಸ್ ವೆರಿ ಇಂಟೆಲಿಜೆಂಟ್ಲಿ ಈ ಫಿಲ್ಮ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ದೇ ಲುಕ್ ವೆರಿ ನೈಸ್. ಪರ್ಫಾರ್ಮೆನ್ಸ್ ಕೂಡ ನಮಗೆ ಒಂದು ಟ್ರೀಟ್ ಥರ. ಆ್ಯಂಡ್ ಒಂದು ಕಥೆಗಿಂತ ಒಂದು ಯೋಚನೆ ಮಾಡುವಂಥ ವಿಷಯಗಳು ತುಂಬ ಸಾಕಷ್ಟಿದೆ ಈ ಸಿನಿಮಾದಲ್ಲಿ. ಸೊ ನಾವಂತೂ ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಗುಡ್ ಲಕ್ ಟು ಎವ್ರಿ ಒನ್. Firstly, I'm a huge fan of Uppi sir. So he's been a huge inspiration for many actors in Karnataka, and I think a lot of technicians have always been inspired by him, and it's somebody who we look up to, and he's been inspiring us every now and then, and now he's come with a new film. As usual, he has come with something very unique. It's never about just making another cinema for entertainment. He always comes up with some deep hidden meaning and philosophical things he tries to narrate in this film. I'm happy, and I hope people will enjoy it and they will understand what he's trying to say. So any updates about Toxic? I'll let you know. Working on it. Thank you. ತುಂಬ ಜನ ಸಿನಿಮಾ ನೋಡಿದ್ಮೇಲೆ ಹೇಳ್ತಾ ಇದ್ರು, ಅಂದರೆ ಹೇಗೆ ರಿವ್ಯೂ ಕೊಡಬೇಕು ಅಂತ ಗೊತ್ತಾಗಲಿಲ್ಲ, ಅಥವಾ ಸಿನಿಮಾ ತುಂಬ ಕನ್ಫ್ಯೂಸ್ ಆಯಿತು, ಅರ್ಥ ಆಗಲಿಲ್ಲ ಅಂತ ತುಂಬ ರಿವ್ಯೂಸ್ ಕೇಳಿದೆ. ಆ್ಯಕ್ಚುಲಿ ಆ ಸ್ಟೇಜಲ್ಲಿ ನಾನೇ ಇದ್ದೀವಿ. ಅಂದರೆ ಅವ್ರು ತುಂಬ ಒಂದು ವಿಭಿನ್ನವಾದ ಚಿತ್ರ. ಐ ಥಿಂಕ್ ಉಪ್ಪಿ ಸರ್ಕಲ್ ಮಾತ್ರ ಈ ಥರ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ. ಅಂದರೆ ಅವ್ರ ಥಾಟ್ಸು ಮತ್ತು ಏನು ಹೇಳಕ್ಕೆ ಹೊರಟಿದ್ದಾರೆ, ನನಗೊಂದು 70% 80% ಗೊತ್ತಾಯಿತು. ಇನ್ನೊಂದಷ್ಟು ಕನ್ಫ್ಯೂಷನೈಸ್ ಆಯಿತು. ಪ್ರಾಬ್ಲಿ ನಾನು ಇನ್ನೊಂದು ಸಲ ನೋಡೋಕ್ಕಾಗುತ್ತೆ. ಐ ಥಿಂಕ್ ಏನೋ ಉಪ್ಪಿ ಸರ್ ಕೈಯಲ್ಲಿ ಮಾತ್ರ ಈ ಥರ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಉಪ್ಪಿ ಸರ್ ಸಾಟಿ ಒಂದು ತುಂಬಾ ವಿಭಿನ್ನವಾದ ಸಿನಿಮಾ. ಐ ಥಿಂಕ್ ಅದನ್ನು ಅಂದರೆ ಉಪ್ಪಿ ಸರ್ ಫಿಲಮ್ಗಳನ್ನ ಜನರಲಿ ಯಾರು ರಿವ್ಯೂ ಮಾಡೋಕ್ಕೆ ಹೋಗ್ಬಾರ್ದು, ಹೆಂಗಿದೆ ಏನು ಅಂತ ಕೇಳಕ್ಕೆ ಹೋಗ್ಬಾರ್ದು. ಸುಮ್ಮನೆ ಬಂದು ಥಿಯೇಟ್ರಲ್ಲಿ ನೋಡಬೇಕು, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಂದರೆ ಈ ಥರದೊಂದು ಡೈರೆಕ್ಟ್ರು ತುಂಬ ಅಪರೂಪದೊಂದು ಡೈರೆಕ್ಟ್ರು. ಸೊ ಅವ್ರ ಚಿತ್ರ ಬಂದಾಗ ಐ ಥಿಂಕ್ ವಿ ಶುಡ್ ಆಲ್ ಸೆಲೆಬ್ರೇಟ್ ಹಿಸ್ ಥಾಟ್ಸ್ ಆ್ಯಂಡ್ ಅವರ ಒಂದು ಕ್ರಾಫ್ಟ್ನ ಸೆಲೆಬ್ರೇಟ್ ಮಾಡೋ ಅಂಥ ಒಂದು ಟೈಮ್. ಸೊ ಎಲ್ಲರೂ ಬಂದು ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಾವು ಈ ಹೆಸರಿನಿಂದ ಕೇಳಿದಾಗ್ಲೇ ಏನಿರ್ಬೋದು ಅಂತ ಅನ್ನೋವಂಥದ್ದು. ಉಪ್ಪಿ ಸರ್ ಅವರ ಕ್ರಿಯೇಟಿವಿಟಿಯ ಬೌಂಡ್ರೀಸ್ ಇದೆಯಲ್ಲ, ಆ ಬೌಂಡ್ರೀಸನ್ನು ಮತ್ತೆ ಮುರಿಯೋದಕ್ಕೆ ಉಪ್ಪಿ ಸರ್ ಕೈಯಲ್ಲಿ ಮಾತ್ರ ಸಾಧ್ಯ ಅನ್ನೋದಕ್ಕೆ ಮತ್ತೆ ಈ ಸಿನಿಮಾ ಅದನ್ನು ನಿರೂಪಿಸಿದೆ. ಯಾಕಂತಂದರೆ ನಾವೇನೇನೋ ಅಂದ್ಕೊಂಡಿರ್ತೀವಿ. ಯಾಕಂದರೆ ಅವರು ಈ ಟೈಟಲಿಂದ ಹಿಡ್ಕೊಂಡು ಒಂದು ಹೊಸತನವನ್ನು ಶುರು ಮಾಡುವಂಥದ್ದು. ನನಗೆ ಈ ಸಿನಿಮಾದಲ್ಲಿ ಅನಿಸಿದ್ದು, ಪ್ರತಿಯೊಂದು ಫ್ರೇಮ್ನಲ್ಲೂ ಪ್ರತಿಯೊಂದು ಸೀನ್ನಲ್ಲೂ ಕೂಡ ನೀವು ನಿಮ್ಮದೇ ಆದಂಥ ಆಯಾಮದಲ್ಲಿ ಎಷ್ಟು ಡಿಕೋಡ್ ಮಾಡ್ತಾ ಹೋಗ್ತಿರೋ
ಅಷ್ಟೂ ಕೂಡ ಒಂದಿಷ್ಟು ವಿಚಾರಗಳನ್ನು ಒಳಗಡೆ ಇಟ್ಟಿರುವಂಥದ್ದು. ಬಹಳ ವರ್ಷ ಆಗಿತ್ತು ಸರ್ ಅವರ ನಿರ್ದೇಶನದ ಒಂದು ಸಿನಿಮಾ ಬಂದು. ಆ್ಯಕ್ಚುಲಿ ನಾನು ಅವರ ಡೈರೆಕ್ಷನ್ ವಿಚಾರಕ್ಕೆ ಅಂತ ಬಂದಾಗ ನಾನು ಅವರ ದೊಡ್ಡ ಫ್ಯಾನು. ನಾನು ಭಾಳ ಮಿಸ್ ಮಾಡ್ಕೊಳ್ತಾ ಇದ್ದೆ ಅವರ ಇಸಮ್ ಇದೆಯಲ್ಲ, ಉಪ್ಪಿ ಸರ್ ಅವರ ಇಸಮ್ನ ಭಾಳ ನಾವು ಮಿಸ್ ಮಾಡ್ಕೊತಾ ಇದ್ವಿ. ಆಗಿರ್ಬೋದು, ಉಷ್ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಇದೆಲ್ಲನೂ ಕೂಡ ಹಂಗೆ ಬಂದು ಹೋಗುತ್ತೆ. ನೀವು ಫಿಲಾಸಫಿ ಅಂತ ತೊಗೊಂಡ್ರೆ ಫಿಲಾಸಫಿಕಲ್ ಆಗಿ ಸಿನಿಮಾನ ಹೇಳ್ತಾರೆ, ಲಾಜಿಕ್ ಅಂತ ತೊಗೊಂಡ್ರೆ ಲಾಜಿಕಲ್ ಆಗಿ ಹೇಳ್ತಾರೆ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಆಗಿ ಹೇಳ್ತಾರೆ. ಇದು ಸಮಗ್ರವಾದಂಥ ಒಂದು ಪ್ಯಾಕೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತೊಮ್ಮೆ ಉಪ್ಪೀಸ್ ಅವರ ಎಷ್ಟು ಜನ ಫ್ಯಾನ್ಸ್ ಇದ್ದೀವಿ ನಾವೆಲ್ಲರೂ ಕೂಡ. ಸೊ ನಮ್ಮೆಲ್ಲರಿಗೂ ಒಂದು ಭಾಳ ಅದ್ಭುತವಾದಂಥ ಒಂದು ಸಿನಿಮಾ ಬಂದಿದೆ. ಈ ಸಿನಿಮಾ ತಮ್ಮೆಲ್ಲರಿಗೂ ಕೂಡ ಇಂಥವು ಯಾವುದೇ ವಯಸ್ಕರಾಗಿರ್ಬೋದು, ಯಾವುದೇ ಜಾನರ್ನ ಇಷ್ಟಪಡುವಂಥವ್ರಾಗಿರ್ಬೋದು, ಎಲ್ಲ ಜಾನರ್ಗೂ ಇಷ್ಟ ಆಗುವಂಥ ಒಂದು ಸಿನಿಮಾ UI. ಖಂಡಿತವಾಗಲೂ ವರ್ಷವನ್ನು ಕೊನೆಗೊಳಿಸುವ ಇದರಲ್ಲಿ ಭಾಳ ಒಂದು ಒಳ್ಳೆ ನೋಟಿನಲ್ಲಿ ಕನ್ನಡ ಇಂಡಸ್ಟ್ರಿ ಇವತ್ತು ಈ ವರ್ಷವನ್ನು ಮುಗಿಸ್ತಾ ಇದ್ದೀವಿ. ಉಪ್ಪಿ ಸರ್ ಅವರ ಈ ಒಂದು ಜರ್ನಿ ನಿರಂತರವಾಗಲಿ. ಇದ್ರ ಮುಖಾಂತರ ನಾನು ಒಂದೇ ಒಂದು ಕೇಳ್ಕೊಳ್ತೀನಿ ಅವ್ರ ಹತ್ರ, ಡೈರೆಕ್ಷನ್ ವಿಚಾರಕ್ಕೆ ಅಂತ ಬಂದಾಗ ದಯವಿಟ್ಟು ಈ ಗ್ಯಾಪ್ ಕೊಡಬೇಡಿ. ಆದಷ್ಟು ಬೇಗ ಆಗಾಗ ನಿಮ್ಮ ಡೈರೆಕ್ಷನ್ನ ಸಿನಿಮಾ ಬರ್ತಾ ಇರಲಿ ಅಂತ ಕೇಳ್ಕೊಳ್ತಾ, ಒನ್ಸ್ ಅಗೇನ್ ಐ ವಿಶ್ ದಿ ಎಂಟೈರ್ ಟೀಮ್ ಆಫ್ UI ಅ ವೆರಿ 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 ಬೆಸ್ಟ್ ಆಫ್ ವಿಶ್. ರಿಯಲ್ ಸ್ಟಾರ್ ಅಂತ ಕರೆಕ್ಟಾಗಿ ಸಿಗ್ತಾರೆ. ರಿಯಲ್ ಸ್ಟಾರು ರಿಯಲೇ ಹೇಳಬೇಕು, ರಿಯಾಲಿಟಿ ಹೇಳಿದ್ದಾರೆ. ನಾವೆಲ್ಲ ಬದುಕ್ತಾ ಇರೋದೇ ಒಂದು ಏನು ಹೇಳ್ತೀರ ಕನಸಿನ ಲೋಕದಲ್ಲಿ. ನಾವಿರೋದೇ ಕನಸಿನ ಲೋಕದಲ್ಲಿ, ರಿಯಲ್ ಲೋಕಕ್ಕೆ ನಾವು ಬರೋದೇ ಇಲ್ಲ. ಅದಕ್ಕೆ ನಮ್ಮನ್ನು ಮನಸ್ಸು ಅನ್ನೋದು. ಅದರಿಂದ ರಿಯಲ್ ಲೋಕಕ್ಕೆ ಬಂದಾಗ ಮಾತ್ರ ಈ ಸಿನಿಮಾ ಎಲ್ಲರಿಗೂ ಅರ್ಥ ಆಗಿಬಿಡುತ್ತೆ. ತುಂಬ ನೀಟಾಗಿದೆ, ಕ್ಲಿಮ್ಸಿ ಮಾಡಿದ್ದಾರೆ, ಇನ್ನೇನೋ ತಲೆ ಕೆಡಿಸಿದ್ದಾರೆ ಅಥವಾ ಫೋಕಸ್ ಮಾಡುವಂತ ಹೇಳಿದ್ದಾರೆ, ಅರ್ಥ ಆಗ್ತಾ ಇಲ್ಲ. ಆ ಥರ ಎಲ್ಲ ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಮಾಡಿಲ್ಲ ಅಂತ ನನಗನ್ನಿಸ್ತಾ ಇದೆ. ಸ್ಟ್ರೈಟ್ ನರೇಷನಲ್ಲಿದೆ ಸಿನಿಮಾ, ಕ್ಲೀನಾಗಿ ಅರ್ಥ ಆಗುತ್ತೆ. ಅವ್ರು ಹೇಳಿರೋ ಒಂದು ಪದ ಮಾತ್ರ ಸತ್ಯ, ಫೋಕಸ್ ಮಾಡಿದ್ರೆ ನಾವೇ ನಮ್ಮ ಬ್ರೈನೇ ಪ್ರತಿಯೊಂದು ನಮ್ಮಲ್ಲಿ ಆಗ್ತಾ ಇರೋದು ಈಗ ಏನಾಗ್ತಾ ಇದೆ ಅಷ್ಟನ್ನು ಕರೆಕ್ಟಾಗಿ ಏನು ಆಗಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಷ್ಟರಲ್ಲಿ ಕಟ್ ಮಾಡಿದ್ದಾರೆ. ನಿಜವೂ ಸರ್ ಎಂಥ ಅದ್ಭುತವಾದ ಸೆಟ್ಗಳನ್ನ ಹಾಕಿ ಕನ್ನಡ ಸಿನಿಮಾಗಳನ್ನ ಈ ಲೆವೆಲಲ್ಲಿ ತೆಗೆದಿದ್ದಲ್ಲ, ಅದ್ಭುತ ಸರ್, ಗ್ರೇಟ್. ಯಾಕೆಂದರೆ ಪ್ರತಿಯೊಂದು ನಾನು ಶೂಟಿಂಗಲ್ಲಿ ಇದ್ನಲ್ಲ, ಎಷ್ಟು ಸೆಟ್ ಹಾಕಿದ್ದಾರೆ, ಎಷ್ಟು ಗ್ರ್ಯಾಂಡ್ ವರ್ಕು, ಕಷ್ಟಪಟ್ಟು ಸಿನಿಮಾನ ತೆಗೆದಿದ್ದಾರೆ. ಭಾಳ ಚೆನ್ನಾಗಿದೆ. ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅದು ಆಮೇಲೆ ಪ್ರಶ್ನೆ. ಫಸ್ಟು ಏನು ಹೇಳ್ತಿದ್ದಾರೆ ಅಥವಾ ಸಿನಿಮಾ ಹೆಂಗೆ ತೆಗೆದಿದ್ದಾರೆ, ಯಾವ ಲೆವೆಲ್ ಇದೆ, ಎಷ್ಟು ಗ್ರ್ಯಾಂಡ್ ಆಗಿದೆ ಅನ್ನೋದನ್ನು, ಸಿನಿಮಾ ಇರೋದೇ ಎಂಟರ್ಟೈನ್ಮೆಂಟ್. ಆ ಎಲ್ಲ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿದೆ. ಎಲ್ಲ ನಮ್ಮ ಆಡಿಯನ್ಸು ಬಂದು ಸಿನಿಮಾ ನೋಡ್ಬೇಕಷ್ಟೇ, ಖುಷಿಯಾಗಿ ಬಂದರೆ ಎಂಜಾಯ್ ಮಾಡ್ಬೋದು. ಅದೇ ಉಪೇಂದ್ರ ರಿಯಲ್ ಸ್ಟಾರ್, ರಿಯಾಲಿಟಿ ತೋರಿಸಿದ್ದಾರೆ. ರಿಯಾಲಿಟಿನ ಬಯಸೋರು, ಕನಸಿನ ಲೋಕದಿಂದ ರಿಯಲ್ ಲೋಕಕ್ಕೆ ಬರೋರು ಬಂದು ನೋಡಿ. ನಮಸ್ಕಾರ. ಇದರಲ್ಲಿ ಅರ್ಥವಾಗದೇ ಇರೋದು ಏನಿಲ್ಲ, ಎಲ್ಲ ಸ್ಪಷ್ಟವಾಗೇ ಇದೆ ಏನು ನಡೀತಾ ಇದೆ ಈ ದೇಶದಲ್ಲಿ. ಆಮೇಲೆ ಕಲ್ಕಿ ಹುಟ್ಟೋದು 12 ಗಂಟೆ ರಾತ್ರಿಗೆ. 12 ಗಂಟೆ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ. ಅಲ್ಲಿಂದ ಕಲ್ಕಿ ಅವತಾರ ಇವತ್ತಿಗೆ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಇದರಲ್ಲಿ ಎಲ್ಲ ಸ್ಪಷ್ಟವಾಗೇ ಇದೆ. ಆಮೇಲೆ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅಜಿನೀಶ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ನಾನು ಹ್ಯಾಟ್ಸ್ ಆಫ್ ಹೇಳೋದು ನಿರ್ಮಾಪಕರು ಅಂತೂ ಪೂರ್ತಿ ಧಾರೆ ಎರೆದಿದ್ದಾರೆ ಇದಕ್ಕೆ. ಅಷ್ಟು ವಿಚಾರಗಳನ್ನು ತೋರಿಸ್ಬೇಕಾದ್ರೆ ನಿರ್ಮಾಪಕರ ಒಂದು ಸಪೋರ್ಟ್ ಕೂಡ ಭಾಳ ಮುಖ್ಯ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ವಿಚಾರಗಳಿದೆ ಇದರಲ್ಲಿ. ಇದು ಒಂದು ಸಲ ನೋಡಿದ್ರೆ ನಿಮಗೆ ಸಾಲದು, ಯಾಕಂದರೆ ಪಾಸ್ ಆಗ್ತಾ ಇರುತ್ತೆ ವಿಚಾರಗಳು. ಮತ್ತೆ ನೋಡಿದಾಗ ನಿಮಗೆ ತುಂಬ ವಿಷಯಗಳು ನಿಮಗೆ ಮಂದಟ್ಟಾಗುತ್ತೆ. ಏನೇನು ನಡೀತಾ ಇದೆ ಪ್ರಪಂಚದಲ್ಲ, ಈ ನಮ್ಮ ದೇಶದಲ್ಲಿ ಏನೇನು ನಡೀತಾ ಇದೆ ಅದನ್ನು ಸ್ಪಷ್ಟವಾಗಿ ಉಪ್ಪಿ ಹೇಳಿದ್ದಾರೆ. ನಿಜಕ್ಕೂ ಉಪ್ಪಿಗೆ ಇಂಥ ಒಂದು ಯೋಚನೆಗಳು ಬಂದಿರೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಈ ಸಿನಿಮಾನ. ಹಾಗಾಗಿ ನಾನು ಈ ಸಿನಿಮಾಕ್ಕೆ, ನಿರ್ಮಾಪಕರಿಗೆ, ಉಪ್ಪಿಗೆ ಮತ್ತು ಇಡೀ ಟೀಮಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಗುಡ್ ಲಕ್. ಉಪ್ಪಿ ದಾದ ಸಿನಿಮಾ ಯಾವತ್ತೂ ಒಂದು ಸಿಂಪಲ್ ವೇಯಲ್ಲಿ ಯಾವತ್ತೂ ಒಂದು ಕಥೆನ ಹೇಳಿಲ್ಲ. ಸಮಾಜಕ್ಕೆ
ಒಂದು ತುಂಬ ಇಂಪಾರ್ಟೆಂಟ್ ಮೆಸೇಜನ್ನು ಒಂದು ಅವ್ರದ್ದೇ ಆದಂಥ ರೀತಿಯಲ್ಲಿ ಯಾವತ್ತೂ ಅವ್ರ ಸಿನಿಮಾಲಿ ಕೊಟ್ಕೊಂಡು ಬಂದಿದ್ದಾರೆ. ಇವತ್ತು ಅಷ್ಟೇ ತುಂಬ ಕಾಂಪ್ಲೆಕ್ಸ್ ವೇಯಲ್ಲಿ ಈ ಯೋಚನೆ ಅವ್ರಿಗೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಿಂಪಲ್ ಆಗಿದೆ, ಬಟ್ ಅವರು ಹೇಳೋ ರೀತಿ ತುಂಬ ಕಾಂಪ್ಲೆಕ್ಸು. ಪ್ರಜಾಕೀಯಲ್ಲೂ ಅದೇ ರೀತಿ ಹೇಳಕ್ಕೆ ಹೊರಟಿದ್ರು, ಸಿನಿಮಾಲ್ಲೂ ಅದೇ ರೀತಿ ಹೇಳಕ್ಕೆ ಹೊರಟಿದ್ದಾರೆ. ಇವತ್ತು ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಆ ಸಿನಿಮಾಲಿ ಏನು ತೋರಿಸಿದಾರೋ ನಮ್ಮ ಭವಿಷ್ಯ ಹಾಗೆ ಇರುತ್ತೆ, ಅಷ್ಟೇ ಹೇಳ್ಬೋದು. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಸರ್, ಕಂಗ್ರ್ಯಾಟ್ಸ್. ಆ್ಯಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು. ರೀಶ್ಮಾ ತುಂಬ ಮುದ್ದಾಗಿ ಕಾಣ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನಲ್ಲಿ. ನಮ್ಮ ಯಜಮಾನ್ರು ಮತ್ತು ಉಪ್ಪಿ ಸರ್ ತುಂಬ ಕ್ಲೋಸ್ ಫ್ರೆಂಡ್ಸು. ಅವ್ರ ಥಾಟ್ಸು ಐಡಿಯಾಸ್ ಎಲ್ಲ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅವ್ರಿಗೊಂದು ಅಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದೆ ನಾನು, ಇದೇನು ಅದೇನು ಅಂತ. ಅರ್ಧದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಆಮೇಲೆ ಅವರು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ ಮೇಲೆ ಐ ಅಂಡರ್ಸ್ಟುಡ್. ಆ್ಯಂಡ್ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನಾವು ಇವತ್ತು ಮಾಡ್ತಿರೋ ತಪ್ಪುಗಳನ್ನ ನಮ್ಮ ಮುಂದೆ ಕಣ್ಣು ಮುಂದೆ ಎತ್ತು ಹಿಡಿದಿದ್ದಾರೆ ಉಪ್ಪಿ ಸರ್. ಅದನ್ನ ನೋಡಿ ನಾವೆಲ್ಲ ನಮ್ಮ ರೀತಿಗಳನ್ನ ತಿದ್ಕೋಬೇಕು, ಅಷ್ಟೇ ಇರೋದು ಮೆಸೇಜು. ನಾನು ಸಿನಿಮಾ ಮೈಸೂರಲ್ಲಿ ನೋಡಿದ್ದೆ, ಸ್ಕೂಲಲ್ಲಿದ್ದೆ ನಾನು ಅವಾಗ. ನಮ್ಮ ದೊಡ್ಡಮ್ಮ ನಮ್ಮೆಲ್ಲರೂ ಕಸಿನ್ಸ್ನೆಲ್ಲರೂ ಕರ್ಕೊಂಡು ಹೋಗಿದ್ರು. ಆವಾಗ ಎಷ್ಟು ತಲೆ ಕೆಡಿಸಿದ್ರು ಇವಾಗಲೂ ಅಷ್ಟೇ ತಲೆ ಕೆಡತ್ತೆ. ಬಟ್ ಸ್ವಲ್ಪ ಯೋಚನೆ ಮಾಡಿದ್ರೆ ತುಂಬ ಸಿಂಪಲ್ ಮೆಸೇಜ್ ಒಂದು ನಮಗೆ ನಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋಕೆ ಅವರೊಂದು ಐಡಿಯಾ ಕೊಟ್ಟಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಆ್ಯಂಡ್ ಇನ್ನೇನು ನಾ ಹೇಳೋದು ಏನು ಬಾಕಿ ಇಲ್ಲ. UI ನೋಡಿ ಬನ್ನಿ, ನಿಮ್ಮ ತಪ್ಪುಗಳು ಗೊತ್ತಾಗುತ್ತೆ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ, ಒಂದೊಳ್ಳೆ ಸಿನಿಮಾ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ವಿಷಯ, ನನ್ನ ಪ್ರಕಾರ ಇನ್ಸೆಪ್ಷನ್ ಅನ್ನೋ ಒಂದು ಸಿನಿಮಾ ಹಾಲಿವುಡಲ್ಲಿ ಬಂದಿತ್ತು, ಕ್ರಿಸ್ಟೋಫರ್ ನೋಲನ್ದು. ಇಟ್ ವಾಸ್ ಅ ವೆರಿ ಕಾಂಪ್ಲೆಕ್ಸ್ ಸಿನಿಮಾ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಇವತ್ತು ಉಪ್ಪಿದಾದ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಪ್ರೂವ್ ಮಾಡಿದ್ದಾರೆ ದಟ್ he is a very complex mind and a brilliant director. I think he's one of the best director the world has seen according to. ಎಲ್ರಿಗೂ ನಮಸ್ಕಾರ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಖುಷಿ ಆಗ್ತಿದೆ. ನಿಮ್ಮೆಲ್ಲರದು ತುಂಬ ಸಪೋರ್ಟ್ ಇತ್ತು ಥ್ರೂಔಟ್ ದ ಪ್ರೋಸೆಸ್ ಆಫ್ ದಿಸ್ ಫಿಲ್ಮ್, ರಿಲೀಸ್ ಆಫ್ ದಿಸ್ ಫಿಲ್ಮ್. ಆ್ಯಂಡ್ ಇವತ್ತು ಈ ಸ್ಪೆಷಲ್ ಶೋ ಟೈಮಲ್ಲಿ ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ಅರ್ಥ ಮಾಡಿಕೊಂಡು ಇಷ್ಟಪಟ್ಟಿದ್ದಾರೆ ಈ ಮೂವಿನ. ರೆಕಾರ್ಡ್ಸ್ ಬ್ರೇಕ್ ಆಗ್ತಿದೆ. ಪ್ರತಿ ಕಡೆಯಿಂದ ತುಂಬ ಕಡೆಯಿಂದ ನನಗೆ ಮೆಸೇಜಸ್ ಬರ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಫೋನ್ಗಳು. ತುಂಬಾ ಖುಷಿ ಆಗ್ತಿದೆ. ಅವರು ಆಲ್ಮೋಸ್ಟ್ 90 ವರ್ಷದ ನಂತರ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ಇವತ್ತು ನಮ್ಮ ಕಾಲೀಗ್ಸು, ನಮ್ಮ ಫ್ರೆಂಡ್ಸು, ಫ್ಯಾಮ್ಲಿ ಎಲ್ಲರೂ ಮೂವಿ ನೋಡಿ ಇಷ್ಟಪಟ್ಟಿದ್ದಾರೆ ಅಂತ ತುಂಬ ಪರ್ಸನಲ್ ಆಗಿ ಖುಷಿ ಆಗ್ತಿದೆ ಇವತ್ತು ನನಗೆ. ನಾನು ಸ್ವಲ್ಪ ಏನೋ ಇಮೋಷನಲ್ ಆಗಿದ್ದೀನಿ ಇವತ್ತು. ಆ್ಯಂಡ್ ಅವತ್ತು ನಾನು ಕೂಡ ಪ್ರೆಸ್ ಮೀಟಲ್ಲಿ ಪ್ರೀ ರಿಲೀಸ್ ಇವೆಂಟಲ್ಲಿ ಹೇಳಿದೆ ದಟ್ ಇದು ಉಪೇಂದ್ರ ಅವ್ರದ್ದು ಒಂದು ಮೈಲ್ ಸ್ಟೋನ್ ಚಿತ್ರ ಅಂತ. ನನಗೆ ಒಂದು ಗಟ್ ಫೀಲಿಂಗ್ ಇತ್ತು. ಅದು ಆಡಿಯನ್ಸ್ ಕೂಡ ಇವಾಗ ಹೇಳ್ತಿದ್ದಾರೆ. ಸೊ ತುಂಬಾ ಹೆಮ್ಮೆ ಆಗ್ತಿದೆ, ಯಾಕಂದರೆ ನಮ್ಮ ಕನ್ನಡ ಚಿತ್ರ ಎಲ್ಲರೂ ಅಂತಾರಾಷ್ಟ್ರದಲ್ಲಿ ಈ ಮಟ್ಟಿಗೆ ಸಕ್ಸಸ್ ಆಗ್ತಿದೆ, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದರೆ ತುಂಬ ದೊಡ್ಡ ಖುಷಿ, ದೊಡ್ಡ ಹೆಮ್ಮೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗ ನಮ್ಮ ಮೇಲೆ ಇಲ್ಲಿ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ನಂದು ಫೋಕಸ್ ಸಿಗ್ತಾ? ನಾನು 20 ವರ್ಷದಿಂದ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವ್ರ ಜೊತೆಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ತುಂಬಾ ಖುಷಿ ಆಗ್ತಿದೆ. ಮೊದಲನೇದಾಗಿ ಇವತ್ತು ಬಂದಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ತುಂಬ ಚರ್ಚೆ ಆಗ್ತಿದೆ ಸಿನಿಮಾ ಬಗ್ಗೆ. ಆ್ಯಂಡ್ ಇವತ್ತು ನಮ್ಮ ಒಟ್ಟಿಗೆ ಬಂದು ಸಿನಿಮಾ ನೋಡಿರುವಂಥ ಪ್ರತಿಯೊಬ್ಬರಿಗೂ, ಯಶ್ ಸರ್ ಆಗಿರಲಿ, ಪ್ರೇಮ್ ಸರ್ ಆಗಿರಲಿ, ಸುದೀಪ್ ಸರ್ ಆಗಿರಲಿ, ರಮೇಶ್ ಅರವಿಂದ್ ಸರ್ ಬಂದಿದ್ದರು. ಸೊ ಅವ್ರು ಟೈಮ್ ಮಾಡಿಕೊಂಡು ನಮ್ಮ ಸಿನಿಮಾ ನೋಡೋಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಗೂ ಫೋಕಸ್ ಸಿಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮ್ಮ ರೆಸ್ಪಾನ್ಸ್, ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ಅವಕಾಶ ತೊಗೊಂಡು ನಾನು ಮತ್ತೊಮ್ಮೆ ಉಪೇಂದ್ರ ಸರ್ಗೆ ಹಾಗೂ ವೀನಸ್ ಎಂಟರ್ಟೈನ್ಮೆಂಟ್, ಶ್ರೀಕಾಂತ್ ಸರ್ಗೆ, ವೇಲು ಸರ್, ಮನೋಹರ್ ಸರ್, ಲಹರಿ ಫಿಲ್ಮ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ನಂಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಈ UI ಸಿನಿಮಾಗೆ ನಾನೊಬ್ಬ ಭಾಗಿಯಾಗಿದ್ದೀನಿ ಅಂತ ನಂಗೆ ತುಂಬ ಹೆಮ್ಮೆ ಇದೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ UI ವರ್ಲ್ಡ್. ಆ್ಯಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಇದೇ ರೀತಿ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ, ಪ್ರೀತಿ ತೋರಿಸ್ತಾ ಇರಿ. ಹಾಯ್, ನಾನು ನಿಮ್ಮ ವಿರಾಟ್ ಮಾತಾಡ್ತಾ ಇದ್ದೀನಿ. ಈಗಷ್ಟೇ UI ಮೂವಿ 2ನೇ ಸಲ ನೋಡಿದೆ. ಫಸ್ಟ್ ಶೋನೇ ನೋಡಿದ್ದೆ, ಇವಾಗ 2ನೇ ಸಲ ನೋಡಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಮ್ಯಾಮ್. ಆ್ಯಂಡ್ ಪ್ರತಿಯೊಬ್ಬರಿಗೂ ಒಂದು ಥಾಟ್ ಪ್ರೊವೋಕಿಂಗ್ ಮೂವಿ ಇದು. ಸೊ ಎಲ್ಲರೂ ಅವ್ರವ್ರ ಪರ್ಸ್ಪೆಕ್ಟಿವಲ್ಲಿ
ಎರಡು ಕ್ಯಾರೆಕ್ಟರ್ ಇದೆ ಮೂವಿಯಲ್ಲಿ. ಐ ಡೋಂಟ್ ವಾಂಟ್ ರಿವೀಲ್ ದ ಸ್ಪಾಯಿಲ್ ಅಲ್ಲಿ ಜಾಸ್ತಿ ಏನು ಹೇಳೋದು ಬೇಡ. ಬಟ್ ಮೂವಿ ಮಾತ್ರ ಎವ್ರಿ ಸೆಕೆಂಡ್ ನಿಮ್ಗೊಂದು ಥಾಟ್ ಪ್ರೊವೋಕ್ ಮಾಡುತ್ತೆ. ಆ್ಯಂಡ್ ನಮ್ಮ ಉಪ್ಪಿ ಸರ್ ಸಿನಿಮಾ ಇದು ಕಲ್ಟ್ ಕ್ಲಾಸಿಕ್ ಡೈರೆಕ್ಟರ್, ಒನ್ ಆಫ್ ದಿ ಕಲ್ಟ್ OG ಡೈರೆಕ್ಟರ್ ನಮ್ಮ ಕನ್ನಡದಲ್ಲಿ. ಸೊ ಅವ್ರ ಮೂವಿ ಸೆಲೆಬ್ರೇಷನ್ ಮಾಡ್ಕೊಂಡು ನೋಡಿದ್ವಿ. ಇಟ್ಸ್ ಲೈಕ್ ಅ ಫ್ಯಾನ್ ಮೂಮೆಂಟ್ ಥರ ನಮಗೆಲ್ಲ. ಸೊ ಎಂಟೈರ್ ನಮ್ಮ ಕನ್ನಡ ಜನತೆ ದಯವಿಟ್ಟು UI ಮೂವಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ತುಂಬ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಹ್ಯೂಜ್ ಬ್ಲಾಕ್ ಬಸ್ಟರ್ ಮಾಡಿ. ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. Thank you so much for coming, Virat. ಥ್ಯಾಂಕ್ ಯು ಮ್ಯಾಮ್, ಮೀನ್ಸ್ ಅ ಲಾಟ್. ಪ್ರಾಯಶಃ ಒಂದು ಸಾಮಾಜಿಕ ಬದಲಾವಣೆಗಳನ್ನು ವಿಶೇಷವಾಗಿ ಭಾರತದಂಥ ಒಂದು ಇಷ್ಟು ಜನಸಂಖ್ಯೆ ಇರುವಂಥ ಒಂದು ರಾಷ್ಟ್ರದಲ್ಲಿ ಈ ಬದಲಾವಣೆಗಳು ಹೇಗೆ ಬರಬೇಕು ಅಂತ ಹೇಳುವಂಥದ್ದನ್ನು ಜನರಿಂದಲೇ ಪ್ರತಿಬಿಂಬಿಸಲಿಕ್ಕೆ ಬೇಕಾದಂಥ ಒಂದು ಆ ದೊಡ್ಡ ಕಥೆಯನ್ನು ಕೊಟ್ಟಿದ್ದಾರೆ. ಹೇಗಿತ್ತು, ಹೇಗಾಗಿದೆ, ಹೇಗಾಗ್ಬೋದು ಅಂತ ಹೇಳುವಂಥದ್ದನ್ನು ಒಂದು ರೀತಿಯಲ್ಲಿ ಪ್ರತಿಯೊಬ್ಬ ಕೂಡ ಆಲೋಚನೆ ಮಾಡಿ ಭವಿಷ್ಯದ ತನ್ನ ಜೀವನದ ಹೆಜ್ಜೆಯನ್ನು ಮುಂದಿಡಬೇಕಾದಂಥ ಒಂದು ರೀತಿಯ ಕಥನ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ಮ್ಯೂಸಿಕ್ ಇರ್ಬೋದು, ಅದು ಡೈರೆಕ್ಷನ್ ಇರ್ಬೋದು, ಅದು ಆ ಸನ್ನಿವೇಶಗಳಿರ್ಬೋದು, ಇದೆಲ್ಲವೂ ಕೂಡ ಅದ್ಭುತವಾಗಿ ಮೂಡಿಬಂದದ್ದು. ನಾನು ಭಾರಿ ಸಿನಿಮಾಗಳನ್ನು ನೋಡಿದ್ದೀನಿ, ಆದರೆ ಲಹರಿಯವರ ಇಂಥ ಒಂದು ಅದ್ಭುತವಾದಂಥ ಆ ಸೆಟ್ಟಿಂಗ್ಸು ಇದನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳುವಂಥದ್ದಿಷ್ಟೇ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಸತ್ಯ ಸಂಗತಿಗಳನ್ನು ತೋರಿಸುವವರ ಸಂಖ್ಯೆ ಕಡಿಮೆ. ಆ ಸತ್ಯ ಸಂಗತಿಗಳನ್ನೇ ತೋರಿಸಿದ್ದಾರೆ. ಪ್ರಜಾತಂತ್ರ ವ್ಯವಸ್ಥೆಯ ಅಧಪತನ ಹೇಗಾಗಿದೆ, ಎನ್ವೈರ್ಮೆಂಟಲ್ ಕನ್ಸರ್ನ್, ಅದರ ಮೇಲೆ ಜನರ ದಾಳಿಗಳು ಹೇಗಾಗ್ತಾ ಇದೆ, ಇದರಿಂದಾಗಿ ಜನರಿಗೆ ಏನೇನು ಸಮಸ್ಯೆಗಳು ಬರ್ಬೋದು, ಮುಂದೊಂದು ದಿನ ಯಾವುದೇ ವ್ಯಕ್ತಿ ಎಲ್ಲೇ ಇದ್ದವ ಕೂಡ ಬೀದಿ ಬಿಕಾರಿ ಆಗ್ಬೋದು ಸರಿಯಾದ ಸಮಂಜಸವಾದಂಥ ಹೆಜ್ಜೆಗಳನ್ನು ಇಡದಿದ್ರೆ ಅಂತ ಹೇಳುವಂಥದ್ದನ್ನು ಅತ್ಯಂತ ಮನಮುಟ್ಟುವ ರೀತಿಯಲ್ಲಿ ಪ್ರತಿಬಿಂಬಿಸಿದ್ದಾರೆ. ನನಗೆ ಅನ್ನಿಸ್ತಾ ಇರುವಂಥದ್ದು, ನಿಜವಾಗಿ ಈ ಸಿನಿಮಾದ ಬಗ್ಗೆ ಏನಾದರೂ ಒಂದು ಹೇಳಿಕೆಗಳನ್ನು ಕೊಡಬೇಕಾದ್ರೆ ಇನ್ನೊಂದು 4 ಸರಿ ಯಾರು ನೋಡ್ಬೇಕು ಸರ್. ಒಂದು ಸರಿ ನೋಡಿ ಯಾವುದೇ ಒಪಿನಿಯನ್ ಕೊಡುವಂಥದ್ದು ಭಾರಿ ಒಳ್ಳೆಯ ಒಪಿನಿಯನ್ ಆಗಲಿಕ್ಕಿಲ್ಲ ಅಂತ ಹೇಳುವಂಥ ನನ್ನ ಭಾವನೆ. ನಮ್ಮ ಮಿತ್ರರಾದ ಲಹರಿ ಅವರು ನಮ್ಮನ್ನು ಬರಲೇಬೇಕು ಅಂತ ಹೇಳಿದರು. ನನಗೆ ಇವತ್ತು ನಿಜವಾಗಿ ಒಂದು ಒಳ್ಳೆಯ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ರೀತಿಯ ಚಿತ್ರಗಳು ಬರಬೇಕು. ಸಾಮಾಜಿಕ ಪರಿವರ್ತನೆ ಕೇವಲ ಭಾಷಣದಲ್ಲಿ, ಘೋಷಣೆಯಲ್ಲಿ ಆಗುವುದಿಲ್ಲ. ಮಾನಸಿಕ ಪರಿವರ್ತನೆಗಳನ್ನು ಮಾಡಬಲ್ಲಂತಹ ಮನಮುಟ್ಟುವಂಥ ಆ ಚಿತ್ರೀಕರಣದ ವ್ಯವಸ್ಥೆಗಳು ಒಬ್ಬ ವ್ಯಕ್ತಿಯ ಮನಸ್ಸನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಆ ರೀತಿಯ ಒಂದು ಚಲನಚಿತ್ರ ಇವತ್ತು ಮೂಡಿ ಬಂದಿದೆ. ನಾನು ಉಪೇಂದ್ರರಿಗಂತೂ ಅದು ಹ್ಯಾಟ್ಸ್ ಆಫ್ ಅಂತ ಹೇಳುವಂಥದ್ದು ಭಾರಿ ಸಣ್ಣ ಶಬ್ದ ಆಗುತ್ತೆ. ಅವರಿಗೆ ನನ್ನ ಅಂತರಾಳದ ಮನಪೂರ್ವಕವಾದಂಥ ಅಭಿನಂದನೆ, ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನಾನು ಅವರನ್ನು ಭೇಟಿ ಮಾಡಿದೆ. ಈಗ ಸುಮಾರು ಒಂದು 10 kg ಕಳ್ಕೊಂಡಿದ್ದಾರೆ ಅನ್ನೋಂಥ ಗೊತ್ತಿಲ್ಲ, ಆ ರೀತಿ ವ್ಯವಸ್ಥೆಯಲ್ಲಿ ಆಗಿದ್ದಾರೆ. ಇದನ್ನು ಮಾಡಬೇಕಾದ್ರೆ ಖಂಡಿತವಾಗಿಯೂ ಒಬ್ಬ ವ್ಯಕ್ತಿ ತನ್ನೆಲ್ಲ ಸರ್ವಸ್ವವನ್ನು, ಅದು ಮಿದುಳಿನಿಂದ ಹಿಡಿದು ತನ್ನ ಶಾರೀರಿಕ ವ್ಯವಸ್ಥೆಯನ್ನು ಎಲ್ಲವನ್ನ ಅದಕ್ಕೆ ವಿನಿಯೋಗ ಮಾಡಿದ್ದಾರೆ ಅಂತ ಭಾವಿಸ್ತಾ ಇದ್ದೇನೆ. ಅವರಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ. ನಮ್ಮ ಲಹರಿ ಅವರಿಗೆಲ್ಲ ಈ ರೀತಿ ಕೊಟ್ಟರೆ ಸಾಮಾಜಿಕ ಪರಿವರ್ತನೆಗೆ ಒಂದು ವೇಗ ಸಿಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪರಿವರ್ತನೆ ಜಗತ್ತಿನ ನಿಯಮ, ಅದರ ಹಿಂದಿನಿಂದಲೂ ಅದು. ಆದರೆ ಪರಿವರ್ತನೆಗೆ ವೇಗ ಕೊಡಬಲ್ಲಂಥವರು ಆಗಾಗ ನಮಗೆ ಸಿಕ್ಕುವಂಥದ್ದು ಕಷ್ಟ. ಆ ಒಂದು ವೇಗ ಕೊಡುವಂಥ ಕೆಲಸ ಕಾರ್ಯಗಳನ್ನಾಗಿದೆ. ಅವರಿಗೆ ಶುಭ ಹಾರೈಕೆಯನ್ನು ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಬಂದು ಈ ಮೂವಿಯನ್ನು ನೋಡಬೇಕು. ಎಲ್ಲರೂ ಕೂಡ ಬಂದು ಮೂವಿಯನ್ನು ನೋಡಿ, ಮೂವಿ ನೋಡದವರು ಕೂಡ ಈ ಮೂವಿಯನ್ನು ನೋಡಿದರೆ ಪ್ರಾಯಶಃ ಅವರಿಗೆ ಒಂದು ಮುಂದೆ ಸಮಾಜದಲ್ಲಿ ಹೇಗೆ ನಾನು ಬದುಕಬೇಕು ಅಂತ ಹೇಳುವಂಥ ಒಂದು ಅಂತಃಶಕ್ತಿಯನ್ನು ಕೊಡ್ತದೆ ಅಂತ ನಾನು ಭಾವಿಸ್ತೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇವತ್ತು ಸೆಲೆಬ್ರಿಟಿ ಶೋ ಅಂತ ಒರೇನ್ ಮಾಲೆಯಲ್ಲಿ ಮಾಡ್ತಾ ಇದ್ದೀವಿ. ಯಶ್ ಅವರು, ಸುದೀಪ್ ಅವರು, ರಮೇಶ್ ಅರವಿಂದ್ ಅವರು, ಸಾಕಷ್ಟು ಸ್ನೇಹಿತರು ಬಂದಿದ್ದಾರೆ. ಮತ್ತು ರಾಜಕೀಯದಿಂದ ಸದಾನಂದ ಗೌಡ್ರು ಸಾಹೇಬರು, ಭಾಳ ಜನ ಬಂದಿದ್ದಾರೆ. ಅವ್ರ ಒಪಿನಿಯನ್ ಎಲ್ಲ ಕೇಳಿದಾಗ ಉಪೇಂದ್ರ ಸರ್ ಮಾಡಿರೋಂಥ ಈ ಅದ್ಭುತವಾದ ಚಿತ್ರ, ಅದು ಕನ್ನಡದಲ್ಲಿ ನಮ್ಮ ಕನ್ನಡದ ಧ್ವಜವನ್ನು ಇಡೀ ಪ್ರಪಂಚದಾದ್ಯಂತ ಇವತ್ತು UI ಅಂದರೆ ಏನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತೇ ಇದೆ. ಅಷ್ಟು ದೊಡ್ಡ ಹೆಸರು ಮಾಡಿದೆ. ಹ್ಯಾಟ್ಸ್ ಆಫ್ ಟು ಉಪೇಂದ್ರ ಸರ್, ಹ್ಯಾಟ್ಸ್ ಆಫ್ ಟು ದ ಟೀಮ್. ಅಜೀಶ್ ಲೋಕನಾಥ್ ಅವರು ಇರ್ಬೋದು, ವೇಣು ಅವ್ರ ಕ್ಯಾಮ್ರಾಮನ್ ಅವರು ಇರ್ಬೋದು, ಮತ್ತು ನಮ್ಮ ಎಲ್ಲ ಕಂಪ್ಲೀಟ್ ಟೀಮು
ನವೀನು, ನಿರ್ಮಲು ಎಲ್ಲರೂ ಕೂಡ 2.5 ವರ್ಷ ಸತತವಾಗಿ ಕಷ್ಟಪಟ್ಟಂಥ ಸಿನಿಮಾ ಇವತ್ತು 7 ಕೋಟಿ ಕನ್ನಡಿಗರು ಅದು ಬಿಟ್ಟು ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ತುಂಬ ಅದ್ಧೂರಿಯಾಗಿ ಓಡ್ತಾ ಇದೆ ಸಿನಿಮಾ. ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, 50 ವರ್ಷದ ಇತಿಹಾಸದಲ್ಲಿ, ಲಹರಿ ಸಂಸ್ಥೆ ಇತಿಹಾಸದಲ್ಲಿ ಇದು ಒಂದು ಒಳ್ಳೆಯ ಸಿನಿಮಾ. ಮನೋಹರ್ ನಾಯ್ಡು ಅವರು ಅಣ್ಣ, ನಮ್ಮ ಕನ್ನಡದ ಜಲ ನೆಲ ಈ ಕನ್ನಡ ತಾಯಿಗೆ ಅರ್ಪಣೆ ಮಾಡಿದ್ದೀವಿ. ನೀವೆಲ್ಲ ನಮ್ಮನ್ನು ಗೆಲ್ಲಿಸಿದ್ದೀರಿ. ಮಾಧ್ಯಮ ಮಿತ್ರರು, ಸಿನಿಮಾ ಇಂಡಸ್ಟ್ರಿ ಮತ್ತು ನಮ್ಮ ಕನ್ನಡ ಜನ ಯಾವತ್ತೂ ನಮ್ಗೆ ಬಿಟ್ಕೊಟ್ಟಿಲ್ಲ. ಎಲ್ಲರಿಗೂ ನಾನು ಚಿರುಣಿ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಈ ಸಿನಿಮಾ ಫೋಕಸ್ ಅನ್ನೋದು ಒಂದು ಮ್ಯೂಸಿಕ್ ಅಲ್ಲೇ ನಿಮ್ಗೆ ಗೊತ್ತಾಗತ್ತೆ. ಬ್ಯೂಟಿಫುಲ್ ಸಿನಿಮಾ. UI ತುಂಬಾ ಒಂದು ತಲೆ ಯೂಸ್ ಮಾಡಬೇಕು 100%. ಉಪ್ಪಿ ಸರ್ ಹೇಳಿದಾಗ ಅದ್ಭುತವಾದಂಥ ಒಂದು ಸಿನಿಮಾ. ಆಫ್ಟರ್ 30 years 30 ವರ್ಷ ನಂತರ ಏನಾಗತ್ತೆ ಅನ್ನೋ ಸಿನಿಮಾದಲ್ಲಿ ತೋರಿಸಿದ್ದಾರೆ. ತುಂಬಾ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಇದು. ಪಾಯಿಂಟ್ ಆಫ್ ವ್ಯೂ 12 ಆ್ಯಂಗಲ್ ಸಿನಿಮಾ ನೋಡ್ಬೋದು. 1 ಗಂಟೆ 2 ಗಂಟೆ 3 ಗಂಟೆ ಆ ಥರ 12 ಸೀನ್ಸ್ ಬರುತ್ತೆ ಇದರಲ್ಲಿ. ಸೊ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ. ಮೆಸೇಜ್ ಇಷ್ಟೇ, ನಮ್ಮ ಭೂತಾಯಿನ ಉಳಿಸ್ಕೊಬೇಕು, ನಮ್ಮ ಪರಿಸರನ ಉಳಿಸ್ಕೊಬೇಕು. ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ಉಪ್ಪಿ ಸರ್ ಸೂಪರ್. ಥ್ಯಾಂಕ್ ಯು. KP ಶ್ರೀಕಾಂತ್ ಅವರು ಮತ್ತು ಲಹರಿ ಸಂಸ್ಥೆಯವರು ಮತ್ತು ನಮ್ಮೆಲ್ಲರ ಪ್ರೀತಿಯ ಉಪ್ಪಿ ಸರ್ ಈ ಕಾಂಬೋ. UI ಆ್ಯಕ್ಚುಲಿ ಫೋಕಸ್ ಸಿಗೋವರೆಗೂ ಸಿನಿಮಾ ನೋಡ್ತಾ ಇದ್ದೀವಿ. ಲಾಸ್ಟ್ ಟೈಟ್ಲ್ ಕಾರ್ಡ್ವರೆಗೂ ಫೋಕಸ್ಸು ನಮಗೆ ಏನು ನೋಡ್ತಾ ಇದ್ದೀವಿ ಅನ್ನೋದು ಒಂದು ಮಾರಲ್ಲು ಫಿಲಾಸಫಿ. UI ಸಿನಿಮಾ ನಾನು 2ನೇ ಸತಿ ಬಂದಿದ್ದೀನಿ ಇವತ್ತು. 2ನೇ ಸತಿಗೂ ಕೂಡ ನಾನು ಮೊನ್ನೆ ಒಂದು ಇಂಟರ್ವ್ಯೂಲ್ಲಿ ಹೇಳಿದಾಗೆ ಇದೊಂದು 150-200 ಪುಸ್ತಕ, ಒಂದು ಲೈಬ್ರರಿ ಓದ್ದಂಗೆ. ಇದು ಒಂದು ಯಾವುದೋ ಒಂದು ಪುಸ್ತಕ ಓದ್ದಂಗಲ್ಲ UI ಸಿನಿಮಾ, ಒಂದು ಲೈಬ್ರರಿನೇ ಸ್ಟಡಿ ಮಾಡಿದಾಗೆ. ಬರೀ 2.5 ಅವರಲ್ಲಿ ಪ್ರಪಂಚದ ಎಲ್ಲ ಮಜಲುಗಳನ್ನು, ರಷ್ಯಾ, ಅಮೇರಿಕಾ, ಯುದ್ಧ ಇರ್ಬೋದು, ನಮ್ಮ ಬ್ರೈನಲ್ಲೇ ಗೊಂದಲ ಇರ್ತಕ್ಕಂಥ ಒಳ್ಳೆಯವನು ಕೆಟ್ಟವನು ಇರ್ಬೋದು, ಕಲ್ಕಿ ಮತ್ತು ಸತ್ಯ ಇರ್ಬೋದು, ಇದನ್ನು ನಾನು ಮಾತುಗಳಲ್ಲಿ ಹೇಳೋದಕ್ಕಿಂತ ಹೆಚ್ಚಿಗೆ ಪ್ರತಿಯೊಬ್ಬರು ಮಿಸ್ ಮಾಡದೆ ಈ ಸಿನಿಮಾನ ನೀವು ನೋಡಿ ಡಿಕೋಡ್ ಮಾಡಿ ಎಂಜಾಯ್ ಮಾಡಿ. ಈ ಥರದ ಸಿನಿಮಾಗಳು ಖಂಡಿತವಾಗ್ಲೂ 10 ವರ್ಷಕ್ಕೆ ಒಂದೇ ಬರೋದಿದು. ಪ್ರತಿ ವರ್ಷಕ್ಕೆ 250 ಸಿನಿಮಾ ಬರುತ್ತೆ. UI ಅಂತ ಸಿನಿಮಾಗಳು 10 ವರ್ಷಕ್ಕೆ ಒಂದೇ ಬರೋದು. ಯಾರೂ ಮಿಸ್ ಮಾಡ್ಕೋಬೇಡಿ. UI ಸಿನಿಮಾಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಉಪ್ಪಿ ಸರ್, ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ನಾನು ನಿರಂಜನ್. ಚಿಕ್ಕಪ್ಪನ ಸಿನಿಮಾ ಬಗ್ಗೆ ನಾನೇನು ಹೇಳಬಾರ್ದು, ಎಲ್ಲ ಜನ ಬೇರೆಯವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇನ್ನು ತುಂಬ ನನಗನ್ಸಂಗೆ ತುಂಬ ಲೇಯರ್ಸ್ ಇದೆ ಪ್ರತಿಯೊಂದು ಚೆನ್ನಾಗಿ. 3ನೇ ಸಲ ಸರ್ ನೋಡ್ತಾ ಇರೋದು. 3ನೇ ಸಲ ಅಷ್ಟೇ ಖುಷಿಯಾಗಿ ನೋಡ್ತಾ ಇದ್ದೀನಿ ಸಿನಿಮಾನ. ಪ್ರತಿಯೊಂದ್ಸಲಿ ನೋಡಿದಾಗ ಬೇರೆ ಬೇರೆ ಲೇಯರ್ಸ್ ಅರ್ಥ ಆಗುತ್ತೆ. ತುಂಬ ಕಾಂಪ್ಲೆಕ್ಸ್ ಆಗಿದೆ. ಯಾಕೆ ಅವ್ರ ಮೈಂಡು ಕಾಂಪ್ಲೆಕ್ಸ್. ಉಪೇಂದ್ರ ಅವ್ರ ಸಿನಿಮಾ ಎಲ್ಲ ಕಾಂಪ್ಲೆಕ್ಸ್ ಚಿಕ್ಕಪ್ಪಂದು. ಸೊ ಬೇಕಾಗುತ್ತೆ ಮೇ ಬಿ ಒಂದು 2-3 ಟೈಮ್ಸ್ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಎಂಟರ್ಟೈನಿಂಗ್ ಅಂತೂ ಇದೆ ಡೆಫಿನೆಟ್ಲಿ. ನಿಮಗೆ ಸಿನಿಮಾ ಯಾವಾಗ ಮುಗಿಯುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಎಲ್ಲರೂ ಖುಷಿ ಪಟ್ಟು ನೋಡಿದ್ದಾರೆ ಸರ್. ಎಲ್ಲರೂ ಆಶೀರ್ವಾದ ಮಾಡೈತಿ. ನಾನೇನು ಹೇಳ್ಬಾರ್ದು ಜಾಸ್ತಿ. ಇದೇ ಥರ ದೊಡ್ಡ ನಿಮ್ಮ ಸಂಸ್ಥೆ ದೊಡ್ಡ ಸಿನಿಮಾಗಳು ಮಾಡಬೇಕು ಅಂತ ಕೇಳ್ಬೋದು. ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ನಾನು ಇಂಟೆಲಿಜೆಂಟ್ ಅಲ್ಲ, ಸೊ ಅದಕ್ಕೆ ಬಹುಶಃ ನನಗೆ ಈ ಸಿನಿಮಾ ಅರ್ಥ ಆಗಿದೆ, ಖುಷಿ ಕೊಟ್ಟಿದೆ. ನಾನು ತುಂಬ ಎಂಜಾಯ್ ಕೂಡ ಮಾಡಿದೆ. ತುಂಬ ನಗ್ತಾ ಇದ್ದೆ. ನಾನು ಬಿಸಿಲು ಹೊಡಿಯೋಕ್ಕೆ ಬರಲ್ಲ, ಬಟ್ ಮನಸ್ಸಲ್ಲಿ ಮೈಂಡಲ್ಲಿ ನಾನು ಬಿಸಿಲು ಹೊಡಿತಾ ಇದ್ದೆ. ಉಪ್ಪಿ ಸರು ಆ್ಯಕ್ಚುಲಿ ಹಿ ಈಸ್ ದ OG ಆಫ್ ಟ್ರೋಲಿಂಗು. ಈ ಒಂದು ಜನ್ರೇಷನಲ್ಲಿ ಮೀಮ್ಸ್ ಆಗಿರಲಿ, ಟ್ರೋಲಿಂಗ್ ಆಗಿರಲಿ, ಕಂಟೆಂಟ್ ಕ್ರಿಯೇಷನ್ ಏನು ಆಗ್ತಾ ಇರುತ್ತೆ ರೀಲ್ಸ್ಗಳಲ್ಲಿ, ಇನ್ಸ್ಟಾಗ್ರಾಮ್, ಟ್ವಿಟರ್ ಎಲ್ಲ ಕಡೆ. ಐ ಥಿಂಕ್ ಉಪ್ಪಿ ಸರ್ ಇಸ್ ದ ಒರಿಜಿನಲ್ ಗ್ಯಾಂಗ್ಸ್ಟರ್ ಆಫ್ ಆಲ್ ದೋಸ್ ಥಿಂಗ್ಸ್. ಯಾಕೆಂದರೆ ಅವ್ರ ಸಿನಿಮಾಗಳು, ಇನಿಷಿಯಲ್ ಸಿನಿಮಾಗಳು ಬಂದಾಗ ಆಗಿರಲಿ, ಉಪೇಂದ್ರ ಅವೆಲ್ಲ ಬಂದಾಗ ನಾವು ಸ್ಕೂಲಲ್ಲಿದ್ವಿ, ಆಮೇಲೆ ಕಾಲೇಜಲ್ಲಿದ್ವಿ. ಅದಾದಮೇಲೆ ಇವಾಗ ಒಂದು ಏನು ಹೇಳ್ತಾರೆ ಸ್ಟ್ರೀಮಿಂಗ್ ಕಲ್ಚರು, ನೆಟ್ಫ್ಲಿಕ್ಸ್ ಎಲ್ಲ ನೋಡಿದಾಗ ಶೋಸ್ಗಳು, ಎಸ್ಪೆಷಲಿ ಶೋಸ್ ಲೈಕ್ ಬ್ಲ್ಯಾಕ್ ಮಿರರ್, ಡಾರ್ಕು, ಜರ್ಮನ್ ಸೀರೀಸು ಅದೆಲ್ಲ ನೋಡಿದಾಗ ನಾವು ಹಾಲಿವುಡ್ಡು ಆಮೇಲೆ ಯುರೋಪೆಲ್ಲ ಮಾಡಿದಾಗ ಸೂಪರ್ ಆಗಿದೆ ಅಂತ ಹೇಳ್ತೀವಿ. ಆಮೇಲೆ ಕ್ರಿಸ್ಟೋಫರ್ ನೋಲನ್ ಅವ್ರ ಸಿನಿಮಾಗಳು, ಇನ್ಸೆಪ್ಷನ್ ಸಿನಿಮಾ ಆಗಿರಲಿ, ಅವ್ರದ್ದು ಇಂಟರ್ಸ್ಟೆಲ್ಲರ್ ಸಿನಿಮಾ ಆಗಿರಲಿ, ಕ್ರಿಸ್ ನೋಲನ್ನು, ಆಮೇಲೆ ಸಾಕಷ್ಟು ಹಾಲಿವುಡ್ ಡೈರೆಕ್ಟರ್ಸು ಅವ್ರದ್ದೆಲ್ಲ ಸಿನಿಮಾಗಳು ನೋಡಿಬಿಟ್ಟು ವಾವ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಆ ಒಂದು ಬ್ರಿಲಿಯಂಟ್ ಮೈಂಡ್ ಇರುವಂಥ ಡೈರೆಕ್ಟ್ರು, ರೈಟ್ರು ಉಪ್ಪಿ ಸರು. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ದಟ್ ಅವ್ರ ಜನ್ರೇಷನಲ್ಲಿ ನನಗೆ ಸಿನಿಮಾ ನೋಡೋಕ್ಕೆ ಸಿಕ್ಕಿದೆ. ಅವರು ಇನ್ನೂ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಐ ಆಮ್ ಏಬಲ್ ಟು ಬಿ ಅನ್ ಆ್ಯಕ್ಟರ್ ಎಟ್ ದ ಸೇಮ್ ಟೈಮ್ ಅಂತ ತುಂಬ ಖುಷಿ ಆಯಿತು. ಒಂದು ಸಿಂಪಲ್ ಆಗಿರೋ ವಿಷಯ ಅಂದರೆ ನಮ್ಮ ಮೈಂಡಲ್ಲಿ ಎಲ್ಲ ಇದೆ. ನಮಗೆ ಕರೆಕ್ಟ್ ಅಂತ ಏನು ಗೊತ್ತು, ತಪ್ಪು ಅಂತ ಏನು ಗೊತ್ತು, ಬಟ್ ನಮಗೆ ಸೊಸೈಟಿ ಒಂದು ಫಾರ್ಮ್ ಮಾಡಿರುತ್ತೆ ನಾವು ಹಿಂಗೆ ಇರಬೇಕು ಅಂತ ಹೇಳಿಬಿಟ್ಟು. ಈ ಸಿನಿಮಾಯಿಂದ ನನಗೇನು ಅರ್ಥ ಆಯಿತು ಅಂದರೆ ಸೊಸೈಟಿ ಹೇಗೆ ಏನೇ ಹೇಳಲಿ ನಿಮಗೆ, ನೀವು ಹಿಂಗಿರಬೇಕು, ಹಿಂಗೆ ಬೆಳಿಬೇಕು, ಹಿಂಗೆ ಮಾತಾಡಬೇಕು, ಹಿಂಗಿರಬಾರ್ದು, ಏನೇ ಇರಲಿ ನೀವು ಒಥೆಂಟಿಕ್ ಆಗಿರಬೇಕು. ನಿಮ್ಮ ರಿಯಲ್ ಸೆಲ್ಫ್ ಯಾರು ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು. ಜನರು ಏನು ಹೇಳ್ತಾರೆ, ಬೇರೆಯವ್ರೇನು ಹೇಳ್ತಾರೆ, ಪೊಲಿಟಿಷಿಯನ್ಸ್ ಏನು ಹೇಳ್ತಾರೆ, ಅದನ್ನು ಬಿಟ್ಬಿಟ್ಟು ನಿಮ್ಮ ಮೈಂಡಿಂದ ಥಿಂಕ್ ಮಾಡಿ ಅಂತ ಹೇಳಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಸಿನಿಮಾ.
ತುಂಬ ಜನ ನಾನು ರಿವ್ಯೂಸ್ ಓದಿದೆ ಈ ಸಿನಿಮಾದು ಬರೋಕ್ಕೂ ಮುಂಚೆ. ಸಾಕಷ್ಟು ಜನರಿಗೆ ಅರ್ಥ ಆಗಿಲ್ಲ ಅಂತ ಅನ್ಕೊಳ್ತೀನಿ. ಸಾಕಷ್ಟು ಜನರು ಚೆನ್ನಾಗಿಲ್ಲ ಅಂತಲೂ ಹೇಳಿದ್ದಾರೆ. ಇನ್ನು ತುಂಬ ಜನರು ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಯಾರಿಗೂ ಅರ್ಥ ಆಗಿಲ್ಲ ಮತ್ತೆ ಮತ್ತೆ ನೋಡಿ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. UI ಸಿನಿಮಾದ ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಉಪ್ಪಿ ಸರ್ ಫಾರ್ ಮೇಕಿಂಗ್ ದಿಸ್ ಫಿಲ್ಮ್. ತುಂಬ ಚೆನ್ನಾಗಿದೆ. ಸೊ ಉಪೇಂದ್ರ ಸರ್ ಅವ್ರು ಯಾವಾಗಲೂ ಯೂನಿಕ್ ಸ್ಟೈಲ್ನಲ್ಲಿ ಮಾಡ್ತಾರೆ. ಅವ್ರದ್ದೇ ಆದಂಥ ಸ್ಟೈಲ್ನಲ್ಲಿ ಜಗತ್ತು ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅವ್ರದ್ದೇ ಅಂತ ಫಿಲಾಸಫಿ. ನಾವೆಲ್ಲ ಒಂದು ರೀತಿ ಯೋಚನೆ ಮಾಡ್ತಾ ಇದ್ರೆ ಅವರೇ ಬೇರೆ ಥರ ಯೋಚನೆ ಮಾಡಿ ನಮಗೆ ಹಿ ಹ್ಯಾಸ್ ಕನ್ವೇಡ್ ದಿ ಮೆಸೇಜ್. ಸೊ ಆ ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಂಡ್ರೆ ಇಟ್ ಇಸ್ ವೆರಿ ವೆರಿ ಗುಡ್ ಅಂತ ನನಗನ್ಸುತ್ತೆ. ಸೊ ಇಟ್ ಈಸ್ ಡೆಫಿನೆಟ್ಲಿ ಮಸ್ಟ್ ವಾಚ್ ಮೂವಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು. ಆ್ಯಂಡ್ ಸರ್ ಲುಕ್ಸ್ ಆಗಿರ್ಬೋದು, ಆ ಗ್ರೇ ಶೇಡ್ ಆಗಿರ್ಬೋದು, ಇಲ್ಲ ಅಂತಂದರೆ ದಟ್ ಕಾಮ್ ಫೇಸ್. ಸೊ ಎರಡೂ ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆನ್ ಸ್ಕ್ರೀನ್. ಓನ್ಲಿ ಉಪ್ಪಿ ಸರ್ ಕ್ಯಾನ್ ಡೂ ಸಚ್ ಕೈಂಡ್ ಆಫ್ ಅ ಫಿಲ್ಮ್. ಸೊ ಐ ವಿಶ್ ದಿ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಇದು ನನ್ನ ಸೆಕೆಂಡ್ ಟೈಮ್ ನಾನು ನೋಡಿದ್ದು. ಯಾಕಂದರೆ ಉಪ್ಪಿ ಸರ್ ಸಿನಿಮಾ ಅಂದ ತಕ್ಷಣ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ. ಸೊ ಹಾಗಾಗಿ ನೋಡಿದೆ ಆ್ಯಂಡ್ ಡೆಫಿನೆಟ್ಲಿ ಅರ್ಥ ಆಯಿತು ಅನ್ನೋದೇ ಒಂದು ಪ್ರೈಡಾಗಿ ಹೇಳ್ಕೊಬೋದು. ಅಷ್ಟು ಖುಷಿ ಆಯಿತು. ಬಿಕಾಸ್ ಎವ್ರಿ ಸೀನಲ್ಲೂ ಏನೋ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಟ್ಟಿದ್ದಾರೆ. ಆ್ಯಂಡ್ ಇವತ್ತು ಸೆಕೆಂಡ್ ಟೈಮ್ ನೋಡಿದಾಗ ಇನ್ನೂ ಬೇರೆ ಥರ ಪರ್ಸ್ಪೆಕ್ಟಿವ್ ಅಲ್ಲಿ ಅರ್ಥ ಆಯಿತು. ಸೊ ಇಟ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಪ್ರತಿಯೊಬ್ಬರು ನೋಡಬೇಕು ಈ ಥರ ಸಿನಿಮಾನ. ಯಾಕಂದರೆ ಎಷ್ಟು ಮೆಸೇಜ್ ಹೇಳ್ಬೋದು, ಫ್ಯೂಚರ್ ಹೇಗಿರುತ್ತೆ ಅಂತ. ಅಂದರೆ ತುಂಬ ಡೀಪ್ ಥಾಟ್ಸ್ ಇಟ್ಟಿದ್ದಾರೆ. ಸೊ ಯು ಕ್ಯಾನ್ ಸಿಟ್ ವಿತ್ ದ ಮೂವಿ ಆ್ಯಂಡ್ 2 hours 3 hours ಅದು ಒಂದು ಡಿಸ್ಕಷನ್ ಮಾಡ್ಬೋದು. ಸೊ ಇನ್ನೂ ಫಸ್ಟ್ ಟೈಮ್ ನೋಡಿದ್ದೇನೆ ಹ್ಯಾಂಗ್ ಓವರಲ್ಲಿದ್ದೆ. ಸೊ ಇನ್ನೂ ಬೇರೆ ಪರ್ಸ್ಪೆಕ್ಟಿವಲ್ಲಿ ಈಗ ಹ್ಯಾಂಗ್ ಓವರಿಂದ ತೊಗೊಂಡು ಹೋಗ್ತೀನಿ. ಸೊ ಉಪ್ಪಿ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಈವನ್ ರೀಶ್ಮಾ ಲುಕ್ಸ್ ಬ್ಯೂಟಿಫುಲ್. ಸೊ ಆಲ್ ದ ವೆರಿ ಬೆಸ್ಟ್ ಎಂಟೈರ್. ನಮಸ್ಕಾರ. ಇವತ್ತು ಅದ್ಭುತವಾದ ದಿನ. ಯಶ್ ಸರ್, ಸುದೀಪ್ ಸರ್, ಎಲ್ಲ ನಟರು, ನಟಿಯರು, ಕಂಟೆಂಟರು, ಕಲಾವಿದರು ಎಲ್ಲ ಬಂದಿದ್ದರು. ಇವೇ ನೋಡಿ ಬಹಳ ಸಂತೋಷಪಟ್ಟರು. ಕನ್ನಡದ ತಾಯಿಯ ಹೆಮ್ಮೆಯ ಚಿತ್ರ ಇದು UI. ಫೋಕಸ್ 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 ಮಾಡಿ ಇವತ್ತು ಇಡೀ ಕನ್ನಡಿಗರು 7 ಕೋಟಿ ಜನ ಕನ್ನಡಿಗರು ಈ ಸಿನಿಮಾ ಗೆಲ್ಲಿಸಿದ್ದಾರೆ. ಅವರೆಲ್ಲ ಚಿರುಣಿ ಆಗಿದ್ದೀನಿ. ಎಸ್ಪೆಷಲಿ ಉಪ್ಪಿ ಸಾವ್ 24 ಗಂಟೆ 24/7 2 ವರ್ಷ ಕೆಲಸ ಮಾಡಿದ್ದಾರೆ. ಅದಕ್ಕೆ ಈ ಚಿತ್ರ ಈ ಕ್ವಾಲಿಟಿ ಬಂದಿದೆ. ಇದೇ ರೀತಿ ಸಾಕಷ್ಟು ಚಲನಚಿತ್ರಗಳನ್ನು ಲಹರಿ ಸಂಸ್ಥೆಯಿಂದ ಕೊಡಲಿಕ್ಕೆ ಕೊಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ದಾಖಲೆ ಮಟ್ಟದಲ್ಲಿ ಕಲೆಕ್ಷನ್ ಕೂಡ ಎಷ್ಟಾಗಿದೆ, ದಿನದಿಂದ ದಿನಕ್ಕೆ ರಿಪೀಟ್ ಆಡಿಯನ್ಸ್ ಜಾಸ್ತಿ ಆಗ್ತದೆ. ಪತ್ರಿಕಾ ಮಿತ್ರರು ಎಲ್ಲ ಕಡೆ ಹೋದಾಗ ಕೂಡ ಕರ್ನಾಟಕದಲ್ಲಿ, ತಮಿಳುನಾಡು, ಆಂಧ್ರ ಮತ್ತು ಮುಂಬೈನಲ್ಲಿ ಹೋದಾಗ ಕೂಡ ಎಷ್ಟು ಬಡ್ಜೆಟ್ ಅಂತ ಕೇಳಿದರು. ನಾವು ಬಜೆಟ್ ಯಾವತ್ತೂ ಹೇಳಿಲ್ಲ. ಯಾಕಂದರೆ ಸಿನಿಮಾ ಭಾಳ ಇಂಪಾರ್ಟೆಂಟ್. ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು ಅಣ್ಣ ಮನೋಹರ್ ನಾಯ್ಡು ಅವರು. ಕೊಟ್ಟಿದ್ದಾರೆ. ಕಲೆಕ್ಷನ್ನು ಅಷ್ಟೇ ಅದ್ದೂರಿಯ ಕಲೆಕ್ಷನ್ ಆಗ್ತಾ ಇದೆ. ಇನ್ನು ಫೈನಲ್ ಫಿಗರ್ಸ್ ಬಂದಿಲ್ಲ, ಬಟ್ ಡೇ ಬೈ ಡೇ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸ್ಕ್ರೀನ್ಸು ಜಾಸ್ತಿ ಆಗ್ತಾ ಇದ್ದೀವಿ. ಅಮೇರಿಕಾನಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ನ್ಯೂಜಿಲ್ಯಾಂಡಲ್ಲಿ ಬಂದಿದೆ, ಆಸ್ಟ್ರೇಲಿಯಲ್ಲಿ ಬಂದಿದೆ, ಆಂಧ್ರನಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲರೂ ಕೂಡ ಈ ಸಿನಿಮಾನ ಎತ್ತಿ ಹಿಡಿದಿದ್ದಾರೆ. ಅವ್ರಿಗೆಲ್ಲರೂ ನಾವು ಚಿರುಣಿ ಹಾಕಿದ್ದೀವಿ. Hello, namaskara everyone. This is Vinayak. I am Priyanka Upendra's Tamma brother, and well, I'm a hero in Bengali in Kolkata, and over here very thankful to Upendra sir for giving me this opportunity to play one of the negative leads. And I think you all saw my character, the Muslim Mughal. So very happy to do this film, and thank you everyone. Thank you Priyanka, thank you Uppi sir for believing in me and giving me this opportunity. So usually used to doing a positive hero, but over here doing negative for the first time, so very happy. Thank you everyone, thank you audience. Namaskara, thank you so much. Thank you. ಓಕೆ, ಹಾಯ್ ನಮಸ್ತೆ. ನನ್ನ ಹೆಸರು ಖುಷಿ ಕೊಠಾರಿ. ಜಸ್ಟ್ UI ಮೂವಿ ನೋಡಿದೆ. ಬಹಳ ಜನರು ಒಂದೇ ಟೇಕಲ್ಲಿ ಅಥವಾ ಒಂದೇ ಡೇಯಲ್ಲಿ ಒನ್ ಟೈಮ್ ನೋಡಿ ಅರ್ಥ ಆಗಲ್ಲ. ಯಾಕಂದರೆ ತುಂಬ ತಲೆ ಬೇಕು. ಉಪ್ಪಿ ಸರ್ ಮೂವಿ ಅಂದಮೇಲೆ ತಲೆ ಎಲ್ರಿಗೂ ಇರಲೇಬೇಕು. ನೋಡಬೇಕು ಅಂದರೆ ಖಂಡಿತವಾಗ್ಲೂ ಬಂದು ನೋಡಿ. 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ನೋಡಿ. ಇಲ್ಲಾಂದರೆ ಅರ್ಥ ಆಗೋವರೆಗೂ ನೋಡ್ತಾ ಇರಿ. ಆದರೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಕನ್ನಡ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಇದೆ ಎಲ್ಲರ ಸಪೋರ್ಟು. ಎಲ್ಲರೂ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ನೋಡಿ. ಮೂವಿನ ತುಂಬ ಇಷ್ಟ ಮಾಡಿ, ಎಂಕರೇಜ್ ಮಾಡಿ. ಥ್ಯಾಂಕ್ ಯು. ನಾನು ಶ್ರುತಿ ನಂದೀಶ್. ಈ ಮೂವಿನಲ್ಲಿ ನನ್ನೊಂದು ಚಿಕ್ಕ ಪಾತ್ರ ಇದೆ, ಬಟ್ ಆ ವಿಷಯದ ಬಗ್ಗೆ ನಾನು ಮಾತಾಡೋದಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ಇಟ್ ವಾಸ್ ಅ ಮಾಸ್ಟರ್ ಪೀಸ್ ಅಲ್ವಾ. ಈ ಕಾನ್ಸೆಪ್ಟ್ ಏನೇ ಇರ್ಬೋದು, ಎಲ್ಲರೂ ನೋಡಲೇಬೇಕು. ಇದು ಉಪೇಂದ್ರ ಅವ್ರ ಮೂವಿ ಅನ್ನೋದಷ್ಟೇ ಅಲ್ಲದೇನೆ ಎಲ್ಲ ಜನತೆಗೆ, ಈಗಿನ ಕರೆಂಟ್ ಜನ್ರೇಷನ್ಗೆ ಅನ್ವಯಿಸುವಂತಹ ಒಂದು ಕಾನ್ಸೆಪ್ಟ್.
ಸೊ ಇದನ್ನು ನಾವೆಲ್ಲ ನೋಡಲೇಬೇಕು. ಇದರಿಂದ ತಿಳ್ಕೊಳ್ಳೋಕೆ ತುಂಬಾ ಇದೆ. ಒಂದು ಸತಿ ಅಲ್ಲ, 2 ಸತಿ ಅಲ್ಲ, ಇದನ್ನು ಒಂದು 5-6 ಸತಿ ನೋಡಿದ್ರೆ ನಮಗೆ ಅದರಲ್ಲಿರೋ ಇನ್ ಡೀಟೇಲ್ ನುವಾನ್ಸಸ್ ಎಲ್ಲ ಅರ್ಥ ಆಗುತ್ತೆ. ಅಮೇಝಿಂಗ್ ಮೂವಿ, ಅಮೇಝಿಂಗ್ ಮೂವಿ, ಆ್ಯಂಡ್ ಇಟ್ಸ್ ಅ ಪ್ಲೆಷರ್ ಟು ಬಿ ಅ ಪಾರ್ಟ್ ಆಫ್ ಇಟ್.